ಹಾಯ್ ಎಲ್ಲರಿಗೂ ಹೆಂಗದಿರಿ ಆರಾಮದಿರಿ ನಮಸ್ಕಾರ ನೋಡ್ರಿ ಏನ್ಗಿರಾಗದೇವಿ ನಂದು ಫೋನ್ ರಿಪೇರಿ ಇತ್ತು ಹಾಗಾಗಿ ರಿಪೇರಿ ಮಾಡಿಸ್ಕೊಂಡು ಈಗ ಬಂದೇವ್ರಿ ಇನ್ನು ಒಂದು ಊರಿಗೆ ಹೊಂಟೇವಿ ದೇವ್ರಿಗೆ ಅಲ್ಲಿ ಎಲ್ಲಿ ಹೊಂಟೇವಿ ಏನು ಅನ್ನೋದು ನಾನು ನಿಮ್ಗೆ ಹೇಳ್ತೇನಂತ ವಿಡಿಯೋನ ಯಾರೆಲ್ಲ ಫಸ್ಟ್ ಟೈಮ್ ನೋಡತ್ತಿರಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದು ಮರ್ಯಾಕೆ ಹೋಗಬೇಡ್ರಿ ಹಂಗೆ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡ್ಲಂಗೆ ನೋಡಿರಿ ನಾವೆಲ್ಲಿ ಹೊಂಟೇವಿ ಅದಕ್ಕೆ ಹೋಗ್ತೇವೆ ಅನ್ನೋದನ್ನು ನಿಮ್ಮ ಜೋಡಿ ಶೇರ್ ಮಾಡ್ಕೋತೀನಿ ಹಂಗೆ ನಮ್ಮ ಜೊತೆಗೂ ನಿಮ್ಮನ್ನು ಕರ್ಕೊಂಡು ಹೋಗ್ತೇನಂತ ನಮ್ಮ ಮನೆಯವರಲ್ಲಿ ನಮ್ಮ ಚಿನ್ನುಗೆ ಇಡ್ಲಿ ಕಟ್ಟಿಸ್ಕೊಂಬರಕ್ಕೆ ಹೋಗ್ಯಾರಿ ಹೋಟೆಲ್ಗೆ ಹಾಗಾಗಿ ಇಲ್ಲಿ ಕುಂತೇವಿ ನಮ್ಮ ಚಿನ್ನು ಸುಮ್ ಕುಂದ್ರವಾಳ ನೋಡ್ದ ಹತ್ತಾಗಿತ್ತಾಗತ್ತಾಯ್ತಾ ಹೊಂಟಾಳ ಈಗಿನ ಹಿಡ್ಕೊಳ್ಳೋದ ಒಂದು ಕೆಲಸ ಆಗಿರ್ತೈತಿ ನೋಡು ನಮಸ್ಕಾರ ಮಾಡಿ ಎಲ್ಲರೂ ನಮಸ್ತೆ ಮಾಡಿ ಬಾ ಕೊಡು ಎಲ್ಲರಿಗೆ ಬಾ ಕೊಡು ಬಾ ಅಂತೀರಿ ಎಲ್ಲರಿಗೆ ಬಾ ಹಾಂ ಬರ್ರಿ ನಾವು ತೋರಿಸ್ತೇವಿ ಅಂತೇಳಿ ಬಸ್ ಸ್ಟ್ಯಾಂಡ್ ಹತ್ರ ಬಂದು ಕುಂತೀರಿ ಅಷ್ಟೊತ್ತೆ ಅವ್ರ ಪಪ್ಪ ಇಡ್ಲಿ ಕಟ್ಟಿಸ್ಕೊಂಡು ಕಾಸು ಬಂದು ಹಂಗೆ ಬಸ್ ಸ್ಟ್ಯಾಂಡ್ ಕಡೆ ಬಂದಿವಿ ನೋಡ್ರಿ ಈಗ ಸೂರ್ಯ ಮುಳುಗೋದು ಭಾಳ ಚಂದ ಕಾಣತಿತ್ತು ಹಾಗಾಗಿ ಅದನ್ನು ವಿಡಿಯೋ ನೋಡಿಕೊಂಡು ಚಿನ್ನು ಹೊಟ್ಟೆ ಹಸ್ತಿತ್ತು ಹಾಗಾಗಿ ಈಗ ಒಂದು ಸ್ವಲ್ಪ ನಾಷ್ಟ ಮಾಡಿಸಿದೆ ಇಡ್ಲಿ ತಿನಿಸ್ಕಾಸು ಇದು ಮಾಡಿ ತಿನಿಸ್ಕಾಸು ಕೈ ತೊಳೆಷ್ಟೋಗ ಬಸ್ಸಲ್ಲ ಅಂತು ಹಂಗೆ ಬಸ್ನಾಗ ಬಂದು ಕುಂತ್ಕ ಸೀಟ್ ಸಿಕ್ಲಿಲ್ಲ ರೀ ಫಸ್ಟಿಗೆ ಪಾಪ ಒಬ್ಬರು ಅಣ್ಣಾರು ನಮ್ಮ ಸೀಟ್ ಬಿಟ್ಕೊಟ್ರು ಹಾಗಾಗಿ ಸ್ವಲ್ಪ ಇಂಥ ಗಂಡುಗಳು ಅದಾರ ನೋಡಿ ಏನು ಮಾಡೋದು ನಾವು ನಮ್ಮದು ಮಾಡಂದ್ರೆ ಹುಡುಗಿಯರು ಮಾಡ್ತಾರೆ ಬೂ ಅಂತ ಬೂ ಅವರಪ್ಪ ದೇವದಾಸ್ ಆಗಿದ್ದಾನ ಹುಡುಗಿ ಚಿಂತಿಲ್ಲ ಮಾಡಿ ದೇವದಾಸ್ ಆಗಿದ್ದಾನೆ ಶೇವಿಂಗು ಕಟಿಂಗು ಏನು ಮಾಡಿಸೋದಿಲ್ಲ ಅಂತ ನಮ್ಮ ಚಿನ್ನಿಗೆ ಇನ್ನೂ ಬೇಕು ಮಮ್ಮಿ ಬರೋಕ್ಯದ ಅದಲ್ಲ ಚಿನ್ನಿಗೆ ಇನ್ನೂ ಬೇಕು ಮಮ್ಮಿ ಬರ್ತಾ ಅಯ್ಯೋ ನಾಳೆಯಿಂದ ಅವ್ರ ಪಪ್ಪಂಗೆ ಕೂಡ ಅವ್ರ ಚಿನ್ನು ಇರೋದೇ ಇಲ್ಲ ನಾವಷ್ಟ ಸ್ವಲ್ಪ ಹೊತ್ತು ಮಲ್ಕೊಂಡೆ ಎದ್ದೊಳಗೆ ನಾವು ಹೋಗ್ಬೇಕಾದ ಜಾಗಕ್ಕೆ ಸೇರ್ಕೊಂಡ್ವಿ ಟೈಮ್ ಅವಾಗ 12 ಗಂಟೆ ಆಗೈತ್ರಿ ನಾವು ಹೋದಾಗ ಜನ ಎಲ್ಲ ನೋಡ್ರಿ ಎಲ್ಲಿ ಬೇಕಲ್ಲಿ ಮಲ್ಕೊಂಡಾರ ಮತ್ತು ದೇವಸ್ಥಾನದ ಕೆಲವೊಂದು ಕಡೆ ಹಿಂದರಿ ಕೆಲವೊಬ್ರು ರೂಮ್ಗಳು ಮಾಡ್ತಾರೆ ಕೆಲವೊಬ್ರು ಮಾಡೋದೇ ಇಲ್ಲ ಹಂಗೆ ಅವರು ಮಲ್ಕೊಂಡಿದ್ದದಲ್ಲಿ ನಾವು ಜನ ನೋಡ್ತಾ ನಾವು ಒಂಚೂರು ವಿಡಿಯೋ ಮಾಡ್ಕೊಂಡು ಅಷ್ಟೇ ನಮ್ಮ ಮಾವರು ಬಂದಿದ್ರು ಕರೆಯೋಕೆ ಅವ್ರು ನಮಗೋಸ್ಕರ ಕಾಯ್ಕೊತ ನಿಂತಿದ್ರು ಹಾಗಾಗಿ ಮತ್ತು ನಮ್ಮ ಗಾಡಿ ಬರೋದೇ ಲೇಟ್ ಆಯ್ತು ನಾವಲ್ಲಿ ಉಳ್ಕೊಂಡಂಥ ಸ್ಥಳದಿಂದ ಬಸ್ಸಿನ ಅನುಕೂಲ ಇದ್ದಿದ್ದಿಲ್ಲ ಹಾಗಾಗಿ ಗಾಡಿ ಮಾಡ್ಕೊಂಡ್ಬಂದ್ವಿ ಸಕ್ರ ನಮ್ಮ ಹುಲಿ ಇನ್ನೂ 12 ಗಂಟೆ ಆದ್ರೂ ಎಚ್ಚರ ಐತೆ ನಮ್ಮ ಹುಲಿ ನಾವು ರೂಮಿಗೆ ಬರೋಷ್ಟ್ರೊಳಗೆ ಯಾರು ಊಟ ಮಾಡಿದ್ದೆ ಹಂಗೆ ಕುಂತಿದ್ವಿ ಹಂಗೆ ಊಟ ಅದು ಮಾಡಿ ಮಲ್ಕೊಂಡ್ವಿ ಮತ್ತು ನಾವು ಬೆಳಗ್ಗೆ ನಿಮಗೆ ಸಿಗ್ತೇವೆ ನೋಡ್ರಿ ಇದು ತಿರುಪಿನ ಬೆಳಗ್ಗೆ ನಾವು ಮಲ್ಕೊಂಡೆ ಅವ್ರ ಮನೆಯವ್ರು ಹೋಗ್ತಾನಿತ್ತು ನಮ್ಮ ರಾತ್ರಿ ಬೇಡ ಲೇಟ್ ಆಗೈತೆ ಅಂತಂದು ಅವ್ರು ಮೊದಲೇ ಉಳಿಸ್ಕೊಂಡಿದ್ವಿ ಬೆಳಗ್ಗೆ ಎದ್ದ ತಕ್ಷಣ ಮತ್ತೆ ಡ್ಯೂಟಿ ಜಾಯ್ನ್ ಆಗಬೇಕಲ್ಲ ಹಾಗಾಗಿ ಅವ್ರು ಎದ್ದ ತಕ್ಷಣ ಅವರು ಹೋದಾದ್ಮೇಲೆ ನೋಡ್ರಿ ನಮ್ಮ ಇಬ್ಬರು ಅಕ್ಕಗಳು ದೊಡ್ಡ ಅವ್ರು ಬೆಳಗ್ಗೆ ಹಾಕಿ ಚಾಲು ಮಾಡಿದ್ವಿ ಅಷ್ಟು ನಾವು ಹೊಳಿಗೆ ಜಳಕ ಮಾಡಿದ ಅಂದ್ರೆ ತಂದು ಹೊಳಿಗೆ ಬಂದೆ ನೋಡ್ರಿ ಇರ್ಲಿಗೆ ಭಾಳ ರಶ್ ಇತ್ತು ಎರಡು ಸೈಡು ಇನ್ನೇನು ಎಲ್ಲರೂ ಕೇಳ್ಕೊಳ್ಳೋದೇನಪ್ಪ ಅಂತಂದರೆ ವಿಡಿಯೋಗಳು ನೋಡಿದವ್ರಿಗೆ ಹೇಳಿದಿಷ್ಟೇ ದಯವಿಟ್ಟು ಹೊಳೆ ಹತ್ರ ಗಲೀಜು ಮಾಡೋಕ್ಕೆ ಹೋಗ್ಬೇಡ್ರಿ ಎಲ್ಲಿ ಕಾಲಿಡಕ್ಕೆ ಬರಲಾರಷ್ಟು ಹೊಳೆ ಸ್ನಾನ ಮಾಡಿಬಿಟ್ಟಿದ್ರು ದಯವಿಟ್ಟು ಹಂಗೆ ಮಾಡೋಕ್ಕೆ ಹೋಗ್ಬೇಡ್ರಿ ಅದಕ್ಕೆ ಒಂದು ಪ್ಲೇಸ್ ಇರ್ತೈತಿ ಆ ಪ್ಲೇಸ್ ಕಡೆ ಹೋಗ್ರಿ ಅಂತ ಹೋಗ್ಕೊತೇನೆ ಅದಾದ ಬಳಿಕ ನಾವು ಜಳಕ ಮಾಡೋಕೆ ಹೊಂಟಿದ್ವಿ ಇಲ್ಲೊಬ್ರು ಕಡ್ಲಿಗೆ ತುಂಬಿಸಾತಿದ್ರೆ ಹಾಗಾಗಿ ಚಂದ ರೆಡಿ ಮಾಡಿದ್ರೆ ಅದನ್ನ ಒಂಚೂರು ವಿಡಿಯೋ ಮಾಡ್ಕೊಂಡೆ ಜಳಕ ಮುಗಿಸ್ಕೊಂಡು ರಿಟರ್ನ್ ಬರೋಷ್ಟ್ರೊಳಗೆ ನೋಡ್ರಿ ನಮ್ಮ ಅಕ್ಕರೆಲ್ಲ ಆಲ್ಮೋಸ್ಟ್ ಎಲ್ಲ ಅಡುಗೆ ಮಾಡ್ತಿದ್ರು ಕಡುಬಿಂದ ಒಂದು ಬ್ಯಾಲೆನ್ಸ್ ಇತ್ತು ನಾವು ಕಡುಬದು ಮಾಡ್ಕಾಸ್ ಕಡ್ಲಿಗೆ ರೆಡಿ ಮಾಡಿದ್ವಿ ಕಡುಬು ಮುಗಿಸ್ಟ್ರು ಜೋಗ ಮಾಡಿ ಬಂದರು ಜೋಗ ಮಾಡಿ ಬಂದ ಕಡ್ಲಿಗೆ ಪೂಜೆ ಮಾಡಿದ್ರು ಅದೆಲ್ಲ ಮಾಡಿದ್ರು ನಮ್ಮ ಸೈಡ ಕಡ್ಲಿಗೆ ತುಂಬಿಸಿ ಒಂದು ಫಸ್ಟ್ ಇದು ನಮ್ಮ ಅಕ್ಕ ಹೋಗೋ ಸೈಡಿಂದ ಇರೋದ್ರಿಂದ ನಾನು ಫಸ್ಟ್ ಟೈಮ್ ಮಾಡಕತ್ತಿದ್ದೆ ಅಷ್ಟು ನನಗೆ ಗೊತ್ತಾಗಲಿಲ್ಲ ಆದರೆ ಇಲ್ಲಿ ಹೆಂಗೆ ಮಾಡಿದ್ರಪ್ಪ ಅಂದ್ರೆ ಫಸ್ಟ್ ಅಕ್ಕಿ ಹಾಕ್ತಾರೆ ಅಕ್ಕಿ ಹಾಕಿ ಬಳಿ ಇಟ್ಟು ಪೂಜೆ ಮಾಡಿ ಕೈಪಲ್ಲೆ ಕೊಡ್ತಾರೆ ಉಳ್ಳಾಗಡ್ಡಿ ಬದ್ನೆಕಾಯಿ ಬೆಳ್ಳುಳ್ಳಿ ಹಂಗಂತೆಲ್ಲನೂ ಇಟ್ಟು ಕಾಸು ಪೂಜೆ ಮಾಡ್ತಾರೆ ನಾನು ನಮ್ಮ ಅಕ್ಕ ಹೋದ್ರೆ ಸೀರೆ ಉಟ್ಕೊಂಡು ರೆಡಿ ಆಗ್ಬೇಕಂದ್ರೆ ನಮ್ಮ ಚಿನ್ನು ಭಾಳ ಜನ ಇರೋದು ನೋಡಿ ಸದ್ಯಕ್ಕೆ ಮಕ್ಕಳೇ ಇಲ್ಲ ಹಂಗೆ ಕೈ ಹಿಡಿಲಿಲ್ಲ ನಾನು ರೆಡಿನ ಆಗೋಕ್ಕಾಗಲೇ ಇಲ್ಲ ನೋಡ್ರಿ ಹಂಗೆ ಕೊಂಟೇನೆ
ನಮ್ಮ ಚಿನ್ನು ನಂಗೆ ರೆಡಿ ಆಗೋಕ್ಕೆ ಬಿಡಲಿಲ್ಲ, ಯಾರ ಹತ್ರ ಹೋಗೋಕ್ಕೂ ಹೋಗಲಿಲ್ಲ. ಹಾಗಾಗಿ ಆಕಿನ ಎತ್ಕೊಂಡು ಕುಂದ್ರದ ಕೆಲಸ ಆಯ್ತು. ಅಷ್ಟರೊಳಗೆಲ್ಲ ಪದವಿ ತುಂಬಿಸೋದು ಮುಗಿಸೇ ಬಿಟ್ರು ನೋಡ್ರಿ. ಇನ್ನು ಜೋಗ ಹಾಕೋದು ಒಂದ ಬ್ಯಾಲೆನ್ಸ್ ಉಳಿತು. ಈ ರೀತಿ ಮಾಡಿದ್ದಾರೆ ನೋಡ್ರಿ. ನಮ್ಮ ಅಕ್ಕಾರ ಮನೆ ಕಡೆಯಿಂದ ಇದು ಹುಲಿಗೆಮ್ಮಗೆ ಬಂದೇವ್ರಿ ನಾವು. ಹುಲಿಗೆಮ್ಮ ಅಂದ್ರೆ ಇದು ಯಾವ ಸೈಡ್ ರೀ, ಕೊಪ್ಪಳ ಸೈಡ್ ಹುಲಿಗೆಮ್ಮಗೆ ಬಂದೇವಿ. ನಾನು ಫಸ್ಟ್ ಟೈಮ್ ಬಂದಿರೋದ್ರಿ ಇಲ್ಲೇ, ಹಾಗಾಗಿ ನನಗೆ ಇಲ್ಲಿ ಕಡೆ ಸೈಡಿಂದ ಏನು ಅಷ್ಟೊಂದು ಗೊತ್ತಿಲ್ಲ. ಹುಲಿಗೆಮ್ಮ ಬಂದಿದ್ವಿ, ಪಡ್ಲಿಗೆ ತುಂಬಿಸಿದ್ವಿ, ಎಲ್ಲ ಇಟ್ಟು ಪ್ರಸಾದ ಮಾಡಿದ್ರು. ಮಾಡಿದ್ಮ್ಯಾಗ ಅವ್ರು ಜೋಗ ಹಾಕಾಕತ್ರು. ಜೋಗ ಹಾಕೋತಕ್ಕ ಕುಂತ್ವಿ. ಒಬ್ಬೊಬ್ಬರ ಕಡೆದು ಒಂದೊಂದು ಥರ ಪದ್ಧತಿ ಐತಿ. ನಮ್ಮೆಲ್ಲ ಮುಂದೆ ಇವ್ರದ್ದು ಛತ್ರಿ ಜೋಗ ಹಾಕ್ಬೇಕಾದ್ರೆ ಕ್ಲಿಯರಾಗಿ ಹೇಳ್ತಾರೆ. ಕೆಲವೊಂದು ಕಡೆ ಕೆಲವೊಂದು ರೀತಿ ಎಲ್ಲ ಜೋಗ ಹಾಕ್ಬೇಕಾದ್ರೆ ಏನು ಅನ್ನತ್ತಾರ ಅನ್ನೋದು ನಮಗಂತೂ ಅರ್ಥ ಇಲ್ಲ. ನಿಮಗಂತೂ ಅರ್ಥ ಆದರೆ ಕಮೆಂಟ್ ಮಾಡಿ ಹೇಳ್ಬೋದು. ಆಮ್ಯಾಗ ಹುಲಿಗೆಮ್ಮ ಕಡೆ ಯಾರಾದರೂ ಊರಿನವ್ರು ವಿಡಿಯೋ ನೋಡೋರು ಇದ್ದಿದ್ರೆ ಅಂದರೆ ಕುಡಿದವ್ರು ಆಗಿದ್ರೆ ಒಂದು ವಿಡಿಯೋ ಅದು ಅವರು ಕೂಡ ಒಂದಿಷ್ಟು ಕಮೆಂಟ್ ಮಾಡಿ ಹೇಳ್ರಿ. ಆಯಿತು, ಪೂಜೆದೆಲ್ಲ ಆಯಿತು. ಹಾಗಾಗಿ ಎಲ್ಲರೂ ಒಬ್ಬೊಬ್ಬರ ಬಂದು ಕಾಸು ನಮಸ್ಕಾರ ಮಾಡಿದ್ವಿ. ನಮ್ಮ ಮಾಮಾರು ಇದ್ದರು, ಮಾಮಗಳು, ನಮ್ಮ ಅಕ್ಕಗಳು, ಅಕ್ಕನ ಮಕ್ಕಳು, ನಮ್ಮ ದೊಡ್ಡ ಅಕ್ಕನ ಮಕ್ಕಳು, ಸಣ್ಣ ಅಕ್ಕನ ಮಕ್ಕಳು. ಕೊನೆಗೆ ನಾನು ಬಂದೆ ನೋಡ್ರಿ. ಈಗ ಎಲ್ಲರೂ ನಮಸ್ಕಾರ ಮಾಡಿ ಆಶೀರ್ವಾದ ತೊಗೊಂಡಾದ ಬಳಿಕ ಜೋಗಮ್ಮಗಳಿಗೆ ಏನು ಕರೆಸಿರ್ತಾರಲ್ಲ ಅವರಿಗೆಲ್ಲ ಪ್ರಸಾದದ ವ್ಯವಸ್ಥೆ ಮಾಡಿದರು. ಹಾಗಾಗಿ ಅವರಿಗೆಲ್ಲ ಪ್ರಸಾದ ನೀಡಿದ್ವಿ. ಫಸ್ಟ್ ಪ್ರಸಾದ ನೀಡಿದ ಬಳಿಕ ನೋಡ್ರಿ, ಅದು ಅವರು ಉಣ್ಣಾಕೆ ನೀಡಿರೋ ಪ್ರಸಾದದೊಳಗಿಂದ ಅವರು ಏನು ಪಡ್ಲಿಗೆ ತುಂಬಿಸಿರ್ತಾರಲ್ಲ, ಅವು ನಾವು ಬಂದು ಕಾಸು ನಾವು ತುಂಬಿಸಿರ್ತೇವಲ್ಲ, ಅವ್ರಿಗೆ ಒಳ್ಳೇದಾಗಲಿ ಅಂತೇಳಿ ಅವ್ರ ತಟ್ಟೆ ಒಳಗಿಂದ ಪ್ರತಿಯೊಬ್ಬರು ಒಂದೊಂದು ತುತ್ತು ಕೊಟ್ಟು, ಈಗ ಯಾವ್ದು ಪಡ್ಲಿಗೆ ನಮ್ಮ ಅಕ್ಕಾರ ಮನೆಯಾಗ ಐತ್ರಿ ಅದು, ಅವರು ಅದನ್ನು ಊಟ ಮಾಡಬೇಕು ಅಂತ ಹೇಳಿ ಕಾಸು ಇದು ಮಾಡ್ತಾರೆ ರೀ. ಅವರಿಗೆಲ್ಲ ಅದು ಕೊಟ್ಟಾದ ಬಳಿಕ ನಮಸ್ಕಾರ ಮಾಡಿ ಕಾಸು ಪ್ರಸಾದ ತೊಗೊಳಕ್ಕೆ ಹೇಳ್ತೀವಿ. ಅವರು ಪ್ರಸಾದ ಮಾಡಿ ಹರಿಸ್ತಾರೆ. ಅವ್ರ ತಟ್ಟಾಗಿರುವಂಥದ್ದು ಪ್ರಸಾದ ರೂಪವಾಗಿ ಅವ್ರಿಗೆ ಕೂಡ ಕೊಟ್ಟು ಕಾಸು ಆಶೀರ್ವಾದ ಮಾಡ್ತಾರೆ ನೋಡ್ರಿ. ಊಟ ಎಲ್ಲ ಆಯ್ತು ರೀ. ಆಯ್ತು ಬಳಿಕ ಜೋಗಮ್ಗಳಿಗೆ ಅವ್ರು ಯಾರು ಪೂಜೆ ಮಾಡಿರ್ತಾರಲ್ಲ ಅವರ ಕೈಗಳು ತೊಳೆದು ಅವ್ರನ್ನ ಕಳಿಸ್ಕೊಡ್ಬೇಕಾಗಿರ್ತೈತಿ. ಹಾಗಾಗಿ ಇವಾಗ ಆ ಪ್ರೊಸೆಸ್ ಸ್ಟಾರ್ಟ್ ಆಗೈತೆ ನೋಡ್ರಿ. ಇನ್ನು ಎಲ್ಲಿಟ್ಟಿ ನೋಡಿ, ಚೆನ್ನಾಗಿರ್ಬೋದು. ಸಮಾಧಾನ ಹುಡುಕಿರ್ತೈತಿ, ಎಲ್ಲಿ ಹೋಗುದಿಲ್ಲ. ಸಮಾಧಾನ ಹುಡುಕಿರ್ತೈತಿ.
ಪ್ರಸಾದದ್ದು ಎಲ್ಲ ಮುಗಿದಾದ ಬಳಿಕ ಏನು ಪಡ್ಲಿಗೆ ತುಂಬಿಸಿಟ್ಟಿರ್ತಾರಲ್ಲ ಆ ಪಡ್ಲಿಗೆನ ಯಾರ್ಯಾರು ಪಡ್ಲಿಗೆ ಯಾರ್ಯಾರು ಇರ್ತಾವಲ್ಲ ಅವೆಲ್ಲ ತೊಗೋತಾರಂತ. ತೊಗೊಂಡೋಗಿ ಫಸ್ಟ್ ಮನೆಯವ್ರದ್ದು ಪಡ್ಲಿಗೆ ತೊಗೊಳಕ್ಕೆ ಹೇಳ್ತಾರೆ ಅವ್ರಿಗೀಗ. ಮನೆಯವರು ಬಂದಾಗ ಅವ್ರು ಒಬ್ಬೊಬ್ರಿಗೆ ಅವ್ರವ್ರ ಪಡ್ಲಿಗಳನ್ನ ಎತ್ತೈತೆ ಕೊಡ್ಬೇಕಂತ್ರಿ. ಅದನ್ನು ಇದು ನಮ್ಮ ಅಕ್ಕರ ಮನೆ ಕಡೆ ಇರೋವಂಥ ಪದ್ಧತಿ ಐತಿ. ಕೊಪ್ಪಳ ಸೈಡು ಮತ್ತು ಮಾಯಮ್ಮನ ಸೈಡ್ ಇರೋವಂಥವ್ರು ಯಾರಾದರೂ ಇದ್ರೆ ನಿಮ್ಮ ಮನೆಯಾಗೂ ಹಿಂಗೆ ಮಾಡ್ತೀರಿ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳ್ರಿ. ಎಲ್ಲ ಮುಗೀತು ನೋಡಿರಿ. ಈಗ ಜೋಗಮ್ಮಗೆ ಕಳಿಸೋ ಅಂಥದ್ದು ಈ ರೀತಿ ಐತಿ. ಇದೆಲ್ಲ ಮುಗಿಯೋಷ್ಟ್ರೊಳಗೆ ನಮ್ಮ ಚಿನ್ನು ಎದ್ದು ಕಾಸು ನೋಡ್ರಿ ಹೂಕೊಳಕ್ಕೆ ಚಲೋ ಮಾಡ್ಯಾಳ. ಸ್ವಲ್ಪ ಹೊತ್ತು ಆಟ ಆಡಿದ್ಲು. ಆಟ ಆಡಿ ಕಾಸು ಯಾರ ಹತ್ರನೂ ಹೋಗೋಳು. ಫಸ್ಟ್ ಟೈಮ್ ಆಕಿ ಭಾಳ ಮಂದಿಯಾಗ ಸಿಕ್ಕೊಂಡಾಳ. ಯಾವಾಗಲೂ ಒಮ್ಮೆ ಅಷ್ಟೇ ಬರ್ತಾಳ್ರಿ. ಎದ್ದಾಳ ಆದರೆ ಭಾಳ ಮಂದಿ ಕೈಗಿಲ್ಲೇ ಇಲ್ರಿ. ಯಾವಾಗಲೂ ಒಮ್ಮೆ ಅಷ್ಟೇ ಬರ್ತಾವಲ್ಲ ಹೊರಗೆ. ಹಂಗಾಗಿ ಯಾರ ಹತ್ರ ಹೋಗೋದಿಲ್ಲ ಬಿಡೋದಿಲ್ಲ. ನಮ್ಮ ಅಕ್ಕಗಳು ಇದ್ದರು. ಈಗ ಒಂಚೂರು ಫ್ರೀ ಆಯ್ತು ಮಗಳು ಹೋಗ್ಕೊಳ್ಳೋದು ಅಕ್ಕಿ ಚೂಡಿ ಆಟ ಆಡೋದು ನೋಡ್ಕೊತ ನಿಂತಾರೆ ನೋಡ್ರಿ. ಇಲ್ಲ ಹೆಂಗದ ಅವಕ್ ಮಾಡವ್ರಿಗೆ ಅವಕ್ಕ ಚಿನ್ನ ಥ್ಯಾಂಕ್ ಯು ಹೇಳು. ಥ್ಯಾಂಕ್ ಯು ಹೇಳು. ಥ್ಯಾಂಕ್ ಯು ಹೇಳು. ಹಾಂ ಥ್ಯಾಂಕ್ ಯು ಅಂತ ಥ್ಯಾಂಕ್ ಯು ಹೇಳು. ಥ್ಯಾಂಕ್ ಯು ಹೇಳು. ಸೂಪರ್ ಮಾಡು. ಹಾಂ ಹೆಂಗೈತೆ ಮಾಮನ ಮಕ್ಕ ಹೆಂಗೈತೆ ತೋರಿಸು. ನಮ್ಮ ಚಿನ್ನು ಸೂಪರ್ ಮಾಡ್ಯಾವ. ಸೂಪರ್ ಮಾಡು. ಇಲ್ಲ ಪಡ್ಲಿಗೆ ತುಂಬಿಸಿ ಎಲ್ಲ ಆಡ್ಕೊಳಕ್ಕೆ ಎಲ್ಲರೂ ಸುಸ್ತಾಗಿದ್ರು. ಟೈಮು ಆಗಿತ್ತು. ಹಾಗಾಗಿ ಸ್ವಲ್ಪ ಹೊತ್ತು ಆ ಕಡೆ ಈ ಕಡೆ ಎಷ್ಟು ಕುಂದ್ರೆ ಎಷ್ಟು ಹೋಗೋ ಟೈಮ್ ಆಗಿತ್ತು ರೀ. ಹಾಗಾಗಿ ಸ್ವಲ್ಪ ಊಟ ಅದು ಮಾಡಿ ಕಾಸೆಲ್ಲ ರೆಸ್ಟ್ ಮಾಡೋಣ ಅಂತಂದು ಮಾತಾಡಕತ್ತೀವಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿ ಕಮೆಂಟ್ ಮಾಡಿರಿ. ಇನ್ನೂ 2 ದಿನ ನಾವು ಇಲ್ಲೇ ಇರ್ತೇವೆ. 2 ದಿನದ ಬ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಅಂತ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಎಲ್ಲರೂ ಏನು ರೀತಿ ಅನ್ನೋದು ಕಮೆಂಟ್ ಮಾಡೋದನ್ನು ಮರೆಯೋಕೆ